ಒಂದು ಸಿನಿಮಾ ವರ್ಕ್ ಆಗೋದಕ್ಕೆ ಹಲವಾರು ಆಸ್ಪೆಕ್ಟ್ಗಳು ಮ್ಯಾಟರ್ ಆಗುತ್ತೆ. ಕತೆ ಕುತೂಹಲಕಾರಿಯಾಗಿರ್ಬೇಕು, ಅದರ ಪ್ಲಾಟು ರೋಮಾಂಚನವನ್ನ ಹುಟ್ಟಿಸ್ಬೇಕು, ಹಾಡುಗಳು ಇಂಪಾಗಿರ್ಬೇಕು. ಹೀಗೆ ಹೇಳ್ತಾ ಹೋದ್ರೆ ಬೇಜಾನ್ ಫ್ಯಾಕ್ಟರ್ಗಳಿದಾವೆ. ಬಟ್ ಈಗಿನ ಟೈಮ್ ಲೈನ್ ನ ನೋಡಿದ್ರೆ ಫಿಲ್ಮ್ ಮೇಕರ್ಸ್ಗಳು ಕ್ಯಾಮಿಯೋ ಅಥವಾ ಗೆಸ್ಟ್ ಅಪಿಯರೆನ್ಸ್ ಮೇಲೆ ಹೆಚ್ಚಾಗಿ ರಿಲೇ ಆಗ್ತಿದ್ದಾರೆ. ಈ ಕ್ಯಾಮಿಯೋ ಅನ್ನೋದನ್ನ ಎಕ್ಸಿಕ್ಯೂಟ್ ಮಾಡೋದು ಈಸಿ ಅಂತ ಅನ್ಕೊಂಡಿರ್ಬೋದು, ಬಟ್ ಅದಕ್ಕೆ ಅಂತ ಕಥೆಯಲ್ಲಿ ಒಂದು ಜಾಗವನ್ನ ಅಗದು ತೆಗಿಬೇಕು. ಅಂಡ್ ಅದು ಸರಿಯಾಗಿ ಲ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಇಡೀ ಪರ್ಪಸ್ಸೇ ವೇಸ್ಟ್ ಆಗ್ಬಿಡುತ್ತಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಕೆಲವು ವರ್ಸ್ಟ್ ಕ್ಯಾಮಿಯೋಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ನೋಡ್ಕೊಂಡ್ ಬರೋಣ. ಇದರ ಪಾರ್ಟ್ 1 ವಿಡಿಯೋವನ್ನ ಮಾಡಿದ್ವಿ. ಹೋಪ್ಫುಲಿ ಅದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಹಾಗಾಗಿ ಇದರ ಪಾರ್ಟ್ 2 ವಿಡಿಯೋ ನಿಮ್ಮ ಮುಂದೆ. ಪಾರ್ಟ್ 1 ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಎಂಡ್ ಕಾರ್ಡ್ಸ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ನೋಡೋದನ್ನ ಮಿಸ್ ಮಾಡ್ಬಿಡಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಂಬರ್ 1, ಶಿವಣ್ಣ ಇನ್ ಕಬ್ಜಾ. ಡೈಲಿ ಬೇಸಿಸ್ ಮೇಲೆ ಸಿನಿಮಾನ ನೋಡಿ ರಿವ್ಯೂ ಮಾಡುವಂತಹ ನಮಗೆ ನಿರೀಕ್ಷೆಗಳನ್ನ ಲಿಮಿಟ್ ಮಾಡಿ ಇಟ್ಕೊಂಡ್ರೆ ಉತ್ತಮ ಅಂತ ಹೇಳ್ಕೊಟ್ಟ ಸಿನಿಮಾನೇ ಕಬ್ಜಾ. ನೀವು ಯೂಶಲಿ ಸಿನಿಮಾವನ್ನ ಎಷ್ಟೇ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ತೆಗೆದ್ರು, ಅದರಲ್ಲಿ ಒಳ್ಳೆ ಬಜೆಟ್ ಹಾಕಿದ್ರು ನಿಮ್ಮ ಕತೆ ಜನಗಳಿಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ಅಂದ್ರೆ ಆ ವಿಜುವಲ್ಸ್ಗೆ ಬೆಲೆನೆ ಕಮ್ಮಿ. KGF ಇಂದ ಇನ್ಸ್ಪೈರ್ ಆದಂತಹ ಆರ್ ಚಂದ್ರು ಅವರು ಉಪೇಂದ್ರ ಅವರೊಡನೆ ಕಬ್ಜಾವನ್ನ ಮಾಡಿದ್ರು. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣ ಅವರ ಕ್ಯಾಮಿಯೋ ಹೊಂದಿತ್ತು. ನೋ ಡೌಟ್ ಶಿವಣ್ಣ ಅವರ ಪ್ರೆಸೆನ್ಸ್ ಆರಾ ಅಲ್ಲಿ ಫಿಟ್ ಆಗಿತ್ತು. ಆದ್ರೆ ಸಿನಿಮಾಗೆ ಅದು ಮಾಡಿದಂತಹ ಇಂಪ್ಯಾಕ್ಟ್ ಬಹಳ ಕಮ್ಮಿ. ಇಡೀ ಸಿನಿಮಾದಲ್ಲಿ ಆಡಿಯನ್ಸೇ ಡಿಸ್ಕನೆಕ್ಟ್ ಆಗಿ ಉಳಿದಿದ್ರು ಅಂದ್ಮೇಲೆ ಕ್ಲೈಮ್ಯಾಕ್ಸ್ ನಲ್ಲಿ ಏನೇ ಟ್ವಿಸ್ಟ್ ಇಟ್ರು, ಯಾರದೇ ಕ್ಯಾಮಿಯೋ ಇಟ್ರು ಅದು ವರ್ಕ್ ಆಗಲ್ಲ. ಅಂಡ್ ಇಲ್ಲ ಆದದ್ದು ಕೂಡ ಅದೇನೆ. ಇನ್ನು ಕಬ್ಜಾ 2 ನ ಮೊದಲೇ ಅನೌನ್ಸ್ ಮಾಡಿದ್ರು, ಆದ್ರೆ ಪಾರ್ಟ್ 1 ನ ರಿಸಲ್ಟ್ ನೋಡಿದ್ರೆ ಅದು ಬರುತ್ತೋ ಇಲ್ವೋ ಕಾದ್ ನೋಡ್ಬೇಕಾಗಿದೆ. ನಂಬರ್ 2, ಸಂಜಯ್ ದತ್ ಇನ್ ಜವಾನ್. ಕಳೆದ 2 ವರ್ಷದಲ್ಲಿ ಬಾಲಿವುಡ್ ನಲ್ಲಿ ಒಂದು ರೀತಿಯ ಟ್ರೆಂಡ್ ಪ್ರಾರಂಭ ಆಗ್ಬಿಟ್ಟಿದೆ. ಸೌತ್ ನ ಡೈರೆಕ್ಟರ್ಸ್ ಗಳು ಬಾಲಿವುಡ್ ನ ಸ್ಟಾರ್ ನಟರ ಜೊತೆಗೆ ಕೊಲಾಬರೇಟ್ ಆಗಿ ಸಿನಿಮಾ ತರ್ತಾ ಇದ್ರು ಅಂಡ್ ಅದು ರಿಪೀಟೆಡ್ಲಿ ನಡೀತಾ ಇತ್ತು. ಕೆಲವರಿಗೆ ಅದು ವರ್ಕ್ ಆಯ್ತು, ಕೆಲವರಿಗೆ ಡಿಸಾಸ್ಟರ್ ರಿಸಲ್ಟ್ ಕೂಡ ಸಿಕ್ತು. ಆದ್ರೆ ಅಟ್ಲೀಸ್ಟ್ ಶಾರುಖ್ ಖಾನ್ ಅವರ ಕಾಂಬಿನೇಷನ್ ನಲ್ಲಿ ಮೂಡ್ ಬಂದಿದ್ದ ಜವಾನ್ ಮಾತ್ರ ಶಾರುಖ್ ಖಾನ್ ಅವರಿಗೆ ಒಂದು ವಿಸ್ಮಯದ ರೀತಿ ವರ್ಕ್ ಆಯ್ತು. SRK ಅವರನ್ನ ಈ ಮಾಸಿ ಪ್ರೆಸೆಂಟೇಷನ್ ನಲ್ಲಿ ನೋಡಿ ಅವರ ಫ್ಯಾನ್ಸ್ ಖುಷಿ ಪಟ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅದು ಶಾರುಖ್ ಖಾನ್ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಆಯ್ತು ಅವರ ಇಡೀ ಕೆರಿಯರ್ ನಲ್ಲಿ. ಬಟ್ ಇಲ್ಲಿ ಸಂಜಯ್ ದತ್ ಅವರ ಕ್ಯಾಮಿಯೋ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದು ಅರ್ಥಹೀನವಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಅವ್ರು ಯಾಕೆ ಬಂದ್ರು, ಏನ್ ಮಾಡಿದ್ರು, ಏನಕ್ಕೆ ಹೋದ್ರು, ಯಾವುದಕ್ಕೂ ರೌಂಡ್ ಆಫ್ ಇರ್ಲಿಲ್ಲ. ಸಿನಿಮಾ ಚೆನ್ನಾಗಿತ್ತು, ಚೆನ್ನಾಗಿರ್ಲಿಲ್ಲ ಅನ್ನೋದನ್ನ ಸೈಡ್ಗೆ ಹಾಕಿದ್ರೆ ಈ ಕ್ಯಾಮಿಯೋ ಕಥೆಯ ಮೇಲೆ ಮಾಡಿದಂತಹ ಇಂಪ್ಯಾಕ್ಟ್ ಆಲ್ಮೋಸ್ಟ್ ಝೀರೋ. ನಂಬರ್ 3, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ ಅಮರ್. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರ ಲಾಂಚ್ ಪ್ಯಾಡ್ ಆಗಿದ್ದ ಅಮರ್ ಸಿನಿಮಾ ಸಖತ್ ಸದ್ದು ಮಾಡ್ಕೊಂಡೇ ಬಂದಿತ್ತು ಅಂಡ್ ಸುಮಾರ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂಡ್ ಇಲ್ಲಿ ದರ್ಶನ್ ಅವರ ಅರ್ಜುನ್ ಸುಬ್ಬಯ್ಯ ಅನ್ನುವಂತಹ ರೋಲು ಸಿನಿಮಾಗೆ ಹೆಲ್ಪ್ ಮಾಡಲಿಲ್ಲ. ಬಹಳಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಈ ಪಾತ್ರ ಇರಬಹುದಾಗಿತ್ತು ಅಂಡ್ ಸಿನಿಮಾ ಇದರಿಂದ ಪುಷ್ ಕೂಡ ತಗೋತಾ ಇತ್ತು. ಬಟ್ ಅವರ ಪಾತ್ರದಲ್ಲಿ, ಎಲಿವೇಶನ್ ನಲ್ಲಿ, ಪ್ರೆಸೆಂಟೇಷನ್ ನಲ್ಲಿ ಎಲ್ಲದರಲ್ಲೂ ಹಿಂದೆ ಉಳಿದಿತ್ತು ಅನ್ನೋದು ನಮ್ಮ ಒಪಿನಿಯನ್. ನಂಬರ್ 4, ಶ್ರೀದೇವಿ ಅಂಡ್ ಅದರ್ಸ್ ಇನ್ ಝೀರೋ. 2015ರಿಂದ 2019 ಶಾರುಖ್ ಖಾನ್ ಅವರ ಕೆರಿಯರ್ ನಲ್ಲಿ ಒಂದು ಡಿಪ್ ಇತ್ತು. ಆ ಟೈಮ್ ನಲ್ಲಿ ಅವರು ಯಾವುದೇ ದೊಡ್ಡ ಹಿಟ್ಟನ್ನ ಕೊಟ್ಟಿರಲಿಲ್ಲ ಅಂಡ್ ಎಲ್ಲರ ಕಣ್ಣು ಇದ್ದಿದ್ದು ಈ ಝೀರೋ ಸಿನಿಮಾ ಮೇಲೆ. ಇಲ್ಲಿ ಅವರು ಕುಬ್ಜ ವ್ಯಕ್ತಿಯ ಪಾತ್ರ ನಿಭಾಯಿಸಿದ್ರು ಅಂಡ್ ಅವರ ಕಡೆಯಿಂದ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಬಂದಿತ್ತು. ಟೆಕ್ನಿಕಲಿ ಕೂಡ ಇದೊಂದು ಸಾಲಿಡ್ ಸಿನಿಮಾ ಆಗಿತ್ತು. ಇಲ್ಲಿನ ಹಾಡುಗಳು ಈ ಸಿನಿಮಾದ ಹೈಲೈಟ್ ಕೂಡ ಅನ್ಸಿತ್ತು. ಆದ್ರೆ ಈ ಸಿನಿಮಾದ ಕತೆಗೆ ಯಾರು ಕನೆಕ್ಟ್ ಆಗ್ಲಿಲ್ಲ. KGF 1 ನ ಎದುರುಗಡೆ ಬಂದಿದ್ದಂತಹ ಝೀರೋ ಸಿನಿಮಾ ಕೊನೆಗೆ KGF ನ ಬ್ರಿಲಿಯನ್ಸ್ ನ ಮುಂದೆ ಸೋಲ್ಬೇಕಾಯ್ತು. ಅದೆಲ್ಲ ಪಕ್ಕಕ್ಕಿಟ್ರೆ ಇಲ್ಲಿ ಶ್ರೀದೇವಿ, ಆಲಿಯಾ ಭಟ್ ಇನ್ನು ಮುಂತಾದ ಆಕ್ಟ್ರೆಸ್ ಗಳ ಕ್ಯಾಮಿಯೋ ಒಂದೇ ಸೀನ್ ನಲ್ಲಿ ಬರುತ್ತೆ. ಆದ್ರೆ ಖಂಡಿತವಾಗ್ಲೂ ಅದು ಎಫೆಕ್ಟಿವ್ ಆಗಿರ್ಲಿಲ್ಲ. ಅದು ಬಂದಂತಹ ಟೈಮಿಂಗ್ ಆಗ್ಲಿ, ಆ ಸೀನ್ ಆಗ್ಲಿ, ಇದ್ದಂತಹ ಲಾಜಿಕ್ ಆಗ್ಲಿ ಸಖತ್ ಪೂರಾಗಿತ್ತು ಅಂದ್ರೆ ತಪ್ಪಾಗಲ್ಲ. ನಂಬರ್ 5, ಕಿಚ್ಚ ಸುದೀಪ ಇನ್ ಅಪೂರ್ವ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾಗೆ ಗೆಸ್ಟ್ ಅಪಿಯರೆನ್ಸ್ ಗಳು ಸೆಲೆಬ್ರಿಟಿ ವಾಯ್ಸ್ ಓವರ್ ಇಂದಾನೆ ತುಂಬೋಗಿತ್ತು. ಪ್ರಕಾಶ್ ರಾಜ್, ರವಿಶಂಕರ್ ಇನ್ನು ಮುಂತಾದ ಆಕ್ಟರ್ಸ್ ಗಳು ಐದರ್ ವಾಯ್ಸ್ ಓವರ್ ಅಥವಾ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಸಿನಿಮಾ ಎಲ್ಲದಕ್ಕಿಂತ ಪಾಯಿಂಟ್ಲೆಸ್ ಆಗಿದ್ದು ಸುದೀಪ್ ಅವರ ಕ್ಯಾಮಿಯೋ ಅಂಡ್ ಅದು ಆಸ್ ಎ ಟೆರರಿಸ್ಟ್. ಈ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಿದವರು ಎಲ್ಲರೂ ರವಿಚಂದ್ರನ್ ಅವ್ರ ಮೇಲಿನ ಗೌರವ, ಪ್ರೀತಿಗೆ ಈ ಕ್ಯಾಮಿಯೋಗಳನ್ನ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ ಅಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆದ್ರೆ ಒಂದು ಸಲ ಎಲ್ಲಾನು ಪ್ರಾಜೆಕ್ಟ್ ಒಳಗಡೆಗೆ ಹೇಳ್ಕೊಂಡ್ಮೇಲೆ ಆ ಕ್ಯಾಮಿಯೋಸ್ ನ ಎಫೆಕ್ಟಿವ್ ಆಗಿ ಇಡುವಂತಹ ಪ್ರಯತ್ನವನ್ನ ಖಂಡಿತ ಮಾಡಬಹುದಿತ್ತು. ಕ್ಯಾಮಿಯೋ ಅಥವಾ ಗೆಸ್ಟ್ ಅಪಿಯರೆನ್ಸಸ್ ಸಿನಿಮಾದ ಭಾಗ ಆಗ್ಬೇಕೆ ಹೊರತು ಅದೇ ಸಿನಿಮಾದ ಬೆನ್ನೆಲುಬು ಆಗ್ಬಾರ್ದು ಅನ್ನೋದನ್ನಂತೂ ಈ ಸಿನಿಮಾ ತೋರಿಸ್ಕೊಡ್ತು ಅಂತಾನೆ ಹೇಳ್ತೀನಿ. ನಂಬರ್ 6, ಸಲ್ಮಾನ್ ಖಾನ್ ಇನ್ ಸಿಂಗಮ್ ಅಗೈನ್. ಬಾಲಿವುಡ್ ನಲ್ಲಿ ಅತ್ಯಂತ ಕಮ್ಮಿ ಎಫರ್ಟ್ ಹಾಕಿ ಜಾಸ್ತಿ ಕ್ಯಾಶ್ ಅನ್ನ ಗ್ರಾಬ್ ಮಾಡೋದಕ್ಕೆ ನೋಡುವಂತಹ ಫ್ರಾಂಚೈಸಿ ಅಥವಾ ಯೂನಿವರ್ಸ್ ಅಂದ್ರೆ ಅದು ರೋಹಿತ್ ಶೆಟ್ಟಿ ಅವರ ಕಾಪ್ ಯೂನಿವರ್ಸ್. ಕಳೆದ ಪಾರ್ಟ್ ನಲ್ಲಿ ಹೇಗೆ ಟೈಗರ್ ಅವರ ಕ್ಯಾಮಿಯೋ ವರ್ಕ್ ಆಗಿರ್ಲಿಲ್ಲ ಅಂತ ಹೇಳಿದ್ವಿ, ಈಗ ಅದಕ್ಕಿಂತಲೂ ಲೋ ಎಫರ್ಟ್ ಕ್ಯಾಮಿಯೋ ಅಂತ ಅಂದ್ರೆ ಅದು ಸಲ್ಮಾನ್ ಖಾನ್ ಅವ್ರದ್ದು.
ಲಿಟ್ರಲಿ ಒಂದು ಶಾರ್ಟ್ ಅಂಡ್ ಒಂದು ಡೈಲಾಗ್ ನಲ್ಲಿ ಕ್ಯಾಮಿಯೋ ಮುಗ್ದು ಹೋಗುತ್ತೆ, ವಿಚ್ ವಾಸ್ ವೆರಿ ವಿಯರ್ಡ್. ಕಾಪ್ ಯೂನಿವರ್ಸ್ ನಲ್ಲಿ ಈಗ ಇರುವಂತಹ ಪಾತ್ರಗಳು ಸಾಲದು ಅಂತ ಸಲ್ಮಾನ್ ಅವರ ಪಾಪ್ಯುಲರ್ ಪಾತ್ರ ಚುಲ್ಬುಲ್ ಪಾಂಡೆ ಕ್ಯಾರೆಕ್ಟರ್ ಅನ್ನ ಇಲ್ಲಿಗೆ ಆಡ್ ಮಾಡಿದ್ದಾರೆ. ಈ ಕೊಲಾಬರೇಷನ್ ಆದ್ರೆ ರೋಹಿತ್, ಸಲ್ಮಾನ್, ಅಕ್ಷಯ್ ಈ ತರ ಎಲ್ಲರೂ ಒಟ್ಟಿಗೆ ಬಂದ್ರೆ ಸೂಪರ್ ಆಗಿರುತ್ತಲ್ವಾ ಅಂತ ಕೆಲವರು ಅನ್ಕೋತಾ ಇರಬಹುದು. ಆದ್ರೆ ಇಲ್ಲಿ ರೋಹಿತ್ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅದು ಆಗದೆ ಇರುವಂತಹ ಮಾತು ಅನ್ಸುತ್ತೆ. ಎಸ್ಪೆಷಲಿ ಸಿಂಗಮ್ ಅಗೈನ್ ನಲ್ಲಿ ಅವರು ಸ್ಟಾರ್ಸ್ ನ ಡೀಲ್ ಮಾಡಿದಂತಹ ವಿಧಾನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನಂಬರ್ 7, ಡೇವಿಡ್ ವಾರ್ನರ್ ಇನ್ ರಾಬಿನ್ ಹುಡ್. ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಟರ್. IPL ನಲ್ಲೂ ಸಾಕಷ್ಟು ರನ್ಸ್ ಗಳಿಸಿರುವಂತಹ ಪ್ಲೇಯರು. ಇನ್ನು ಇವರು ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೆ ಇದ್ದಾಗ ಬೇಜಾನ್ ರೀಲ್ಸ್ ನ ತೆಲುಗು ಹಾಡಿಗೆ, ತೆಲುಗು ಮೀಮ್ಸ್ ಗೆ ಮಾಡ್ತಾ ಇದ್ರು. ಅಂಡ್ ಇವರ ಶ್ರೀವಲ್ಲಿ ಡ್ಯಾನ್ಸ್ ರೀಲು ಸಖತ್ ವೈರಲ್ ಕೂಡ ಆಗಿತ್ತು. ಇದರಿಂದ ತೆಲುಗು ನಾರ್ಮಲ್ ಆಡಿಯನ್ಸ್ಗೆ ಡೇವಿಡ್ ಅವರ ತೆಲುಗು ಪ್ರೇಮ ಕಂಡಿತ್ತು. ಇದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದು ವೆಂಕಿ ಕುಡುಮಲ ಅವರು. ನಿತಿನ್ ಅವರು ಇಲ್ಲಿ ಲೀಡಾಗಿ ಕಾಣಿಸ್ಕೊಂಡಿದ್ದು ಸಾಕಷ್ಟು ವರ್ಷಗಳಿಂದ ಹುಡುಕ್ತಾ ಇದ್ದ ಹಿಟ್ಟು ಈ ಸಿನಿಮಾದಲ್ಲೂ ಸಿಗದಾಗಾಯ್ತು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಡೇವಿಡ್ ವಾರ್ನರ್ ಕ್ಯಾಮಿಯೋನೆ ಸಿನಿಮಾದ ಮಾರ್ಕೆಟಿಂಗ್ USP ಆಗಿತ್ತು. ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ, ಟ್ರೈಲರ್ ಅಲ್ಲಿ ಅದನ್ನೇ ಕೇಂದ್ರ ಬಿಂದುವಾಗಿ ಪ್ರಮೋಟ್ ಮಾಡಿದ್ರು. ಬಟ್ ಸಿನಿಮಾದಲ್ಲಿ ಈ ಸೀನು ಪೂರ್ಲಿ ಪ್ರೆಸೆಂಟೆಡ್ ಆಗಿತ್ತು. ಡೇವಿಡ್ ಅವರು ಅನ್ಇಂಟೆನ್ಷನಲಿ ಫನ್ನಿಯಾಗಿ ಕಾಣಿಸ್ಕೊಂಡ್ರು ಅಂತಾನೆ ಹೇಳ್ಬೇಕು. ನಂಬರ್ 8, ರಾಣಾ ದಗ್ಗುಬಾಟಿ ಇನ್ ವೆಟಯನ್. ಜೈಲರ್ನ ಮಾಸಿವ್ ಸಕ್ಸಸ್ ನ ನಂತರ ರಜನಿ ಅವರು ಕಾಣಿಸ್ಕೊಂಡಂತಹ ಸಿನಿಮಾನೇ ವೆಟಯನ್. ಫಹದ್ ಫಾಜಿಲ್, ರಾಣಾ ದಗ್ಗುಬಾಟಿ ಅಂಡ್ ರಜನಿಕಾಂತ್ ಒಟ್ಟಿಗೆ ಬರ್ತಿದ್ದಾರೆ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ಈ ಸಿನಿಮಾದ ಮೇಲೆ ಹೈಪು ಜೋರಾಗಿತ್ತು. ಬಟ್ ಸಿನಿಮಾ ಎಲ್ಲರನ್ನ ಸ್ಯಾಟಿಸ್ಫೈ ಮಾಡೋದ್ರಲ್ಲಿ, ಒಂದು ಯುನಾನಿಮಸ್ ಹಿಟ್ ಆಗೋದ್ರಲ್ಲಿ ಎಡುವುದು. ಇದಕ್ಕೆ ಕಾರಣ ಹಲವಾರು ಇರಬಹುದು. ಆದ್ರೆ ರಾಣಾ ದಗ್ಗುಬಾಟಿ ಅವರನ್ನ ಬಳಸ್ಕೊಂಡಂತಹ ರೀತಿ ಚೆನ್ನಾಗಿರ್ಲಿಲ್ಲ. ಇಲ್ಲಿನ ಕಥೆಯ ಪ್ರಕಾರ ರಾಣಾ ಅವರೇ ಇಲ್ಲಿನ ಮೇನ್ ವಿಲನ್. ಆದ್ರೆ ಅವ್ರಿಗೆ ಕೊಟ್ಟಂತಹ ಸ್ಕ್ರೀನ್ ಸ್ಪೇಸ್ ಆಗ್ಲಿ, ನಂಬರ್ ಆಫ್ ಡೈಲಾಗ್ಸ್ ಆಗ್ಲಿ ಎಲ್ಲವೂ ಒಂದು ಕ್ಯಾಮಿಯೋದ ರೀತಿ ಇತ್ತು. ಅಂಡ್ ಅಷ್ಟೇ ಕ್ಯಾಮಿಯೋ ನೋಡಿದ್ರು ಅವರ ರೋಲು ಇನ್ನೂ ಸಾಕಷ್ಟು ಬೆಟರ್ ಆಗ್ಬೇಕಿತ್ತು. ಅಂಡ್ ಈ ಅಂಶವನ್ನ ಈ ಸಿನಿಮಾದ ರಿವ್ಯೂ ಮಾಡಿದಾಗ್ಲೂ ನಾನು ಮೆನ್ಷನ್ ಮಾಡಿದೆ. ರಜನಿಕಾಂತ್ ಅಂಡ್ ಕ್ಯಾಮಿಯೋಸ್ ಯಾಕೋ ಒಂದು ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಅಲ್ಲಿ ಇದೆ. ಜೈಲರ್ ಅಲ್ಲಿ ಕಮಾಲ್ ಮಾಡಿದ ಈ ಫ್ಯಾಕ್ಟರ್ ಕೂಲಿಯಲ್ಲಿ ತುಂಬಾನೇ ವೀಕ್ ಆಯ್ತು. ಹೋಪ್ಫುಲಿ ಇನ್ ಕಮಿಂಗ್ ಡೇಸ್ ಇದು ಬೆಟರ್ ಆಗುತ್ತೆ. ನಂಬರ್ 9, ಶ್ರುತಿ ಹಾಸನ್ ಇನ್ ಹಾಯ್ ನಾನಾ. ಹಾಯ್ ನಾನಾ ಇದು ನಾನಿ, ಮೃಣಾಲ್ ಠಾಕೂರ್ ಅವರು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಎಮೋಷನಲ್ ಕೋಶೆಂಟು ಜಾಸ್ತಿ ಇತ್ತು ಅಂಡ್ ಬಹಳಷ್ಟು ಜನಕ್ಕೆ ಅದು ಕನೆಕ್ಟ್ ಆಗಿತ್ತು, ಇಷ್ಟಪಟ್ಟಿದ್ರು ಕೂಡ. ನಾನಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಷ್ಟು ಆನ್ ಪಾಯಿಂಟ್ ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ ಇದು. ಈ ಸಿನಿಮಾದ ODM B2 ಹಾಡ್ನಲ್ಲಿ ಅಂಡ್ ಈ ಹಾಡು ಬರುವಂತಹ ಮುಂಚೆ ಕೆಲವು ಸೀನ್ಗಳಲ್ಲಿ ಶ್ರುತಿ ಹಾಸನ್ ಅವರು ಆಸ್ ಎ ಮಾಡೆಲ್ ಕ್ಯಾಮಿಯೋ ಅಪಿಯರೆನ್ಸ್ ಕೊಟ್ಟಿದ್ರು, ಬಟ್ ವಿತೌಟ್ ಎ ಸಿಂಗಲ್ ಡೈಲಾಗ್. ಆ ಹಾಡನ್ನ ಅವರೇ ಹಾಡಿದ್ರು, ಹಾಗಾಗಿ ಕಾಣಿಸ್ಕೊಂಡ್ರು. ಬಟ್ ಅಸ್ ಎ ಕ್ಯಾಮಿಯೋ ಅದರ ಪರ್ಪಸ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಅಂಡ್ ಸಿನಿಮಾಗೆ ಇದರಿಂದ ಪ್ಲಸ್ಸು ಆಗ್ಲಿಲ್ಲ, ಮೈನಸ್ಸು ಆಗ್ಲಿಲ್ಲ ಅಂದ್ರೆ ತಪ್ಪಾಗಲ್ಲ. ನಂಬರ್ 10, ಅಮಿತಾಬ್ ಬಚ್ಚನ್ ಇನ್ ಗಣಪತ್. ಸದ್ಯದ ಮಟ್ಟಿಗೆ ಒಂದು ಸ್ಲೀಕ್ ಆಕ್ಷನ್ ಹೀರೋ ಅಂತ ಬಾಲಿವುಡ್ ನಲ್ಲಿ ಬೆರಳೆಣಿಕೆಯಷ್ಟೇ ಮಂದಿ ಉಳಿದಿರೋದು. ಅಂಡ್ ಅದರಲ್ಲಿ ಟೈಗರ್ ಶ್ರಾಫ್ ಪ್ರಮುಖರು. ಹೀರೋಪಂತಿ, ಬಾಗಿ ಎಂಬ ಸಿನಿಮಾಗಳಿಂದ ಒಳ್ಳೆ ಟೇಕ್ ಆಫ್ ತಗೊಂಡ್ರು. ಆದ್ರೆ ಅದಾದ್ಮೇಲೆ ಒಂದು ಡೀಸೆಂಟ್ ಹಿಟ್ ಕೊಡೋದಕ್ಕೆ ಕೂಡ ಇವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ಹಿಟ್ ನ ಹುಡುಕಾಟದಲ್ಲಿ ಬಂದಂತಹ ಸಿನಿಮಾನೇ ಗಣಪತ್. ಇಲ್ಲಿ ಅಮಿತಾಬ್ ಬಚ್ಚನ್ ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಇತ್ತು. ಫ್ಯೂಚರ್ ನ ಡಿಸ್ಟಾಪಿಯನ್ ಎರಾನ ತೋರಿಸೋ ಪ್ರಾಮಿಸ್ ಸಿನಿಮಾ ಮಾಡಿತ್ತು. ಬಟ್ ಸಿನಿಮಾ ಮೀಮ್ ಮೆಟೀರಿಯಲ್ ಆಗಿ ಹೊರ ಬಂದಿತ್ತು. ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ತಮ್ಮ 80s ನಲ್ಲಿದ್ರು. ಒಂದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿತ್ತು. ಬಟ್ ಆ ಪಾತ್ರದ ಬರವಣಿಗೆ ತುಂಬಾ ಡಲ್ ಆಗಿತ್ತು. ಅಂಡ್ ಸಿನಿಮಾ ನೋಡಿದವರೆಲ್ಲ ಇವ್ರಿಗೆ ಇದು ಬೇಕಿತ್ತಾ ಅನ್ಸೋ ರೀತಿಯಲ್ಲಿ ಇದು ಮಾತಾಡ್ತು. ಸೊ ಇದಾಗಿತ್ತು ವರ್ಸ್ಟ್ ಕ್ಯಾಮಿಯೋಸ್ ನ ಪಾರ್ಟ್ 2. ಕಳೆದ ಪಾರ್ಟ್ ಅಲ್ಲಿ ದೊಡ್ಡ ಸ್ಟಾರ್ಸ್ ನ ಒಂದೇ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗದೆ ಎಡವಿದ ಸಿನಿಮಾಗಳ ಬಗ್ಗೆ ಫೋಕಸ್ ಮಾಡಿ ಮಾತಾಡಿದ್ವಿ. ಅಂಡ್ ಇಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ನ ಇಟ್ಕೊಂಡು ಹೇಗೆ ನಾನ್ ಇಂಪ್ಯಾಕ್ಟ್ಫುಲ್ ಕ್ಯಾಮಿಯೋಸ್ ನ ನಮ್ಗೆ ಡೆಲಿವರ್ ಮಾಡಲಾಗಿತ್ತು ಅನ್ನೋದನ್ನ ಫೋಕಸ್ ಕೂಡ ಮಾಡಿದೀವಿ. ಪಾರ್ಟ್ 1 ನ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇನ್ನೊಂದು ಪಾರ್ಟ್ ಬೇಕಾ, ಮಾಡಿದ್ರೆ ಯಾವ್ದನ್ನೆಲ್ಲ ಸೇರಿಸಬಹುದು ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.